ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ವರ್ಷಿಣಿ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕನ್ನಡಿಗರ ಬಗ್ಗೆ ಕಿರುನಾಟಕ ಮತ್ತು ನೃತ್ಯವನ್ನು ಪ್ರದರ್ಶಿಸುತ್ತಿದ್ದಾರೆ. ಒನಕೆ ಓಬವ್ವ ಕರ್ನಾಟಕದ ಮಹಿಳೆ. ಚಿತ್ರದುರ್ಗ ಕೋಟೆಯಲ್ಲಿ ಕಾವಲುಗಾರನಾಗಿದ್ದ ಮುದ್ದು ಹನುಮಪ್ಪನ ಹೆಂಡತಿ. ಇವರು ಹೈದರಾಲಿ ಅವರು ಚಿತ್ರದುರ್ಗ ಕೋಟೆಯನ್ನು ಆಕ್ರಮಣ ಮಾಡಲು ಬಂದಾಗ ತನ್ನ ಒನಕೆಯನ್ನು ಹಿಡಿದು ಹೈದರಾಲಿ ಅವರನ್ನು ಸೋಲಿಸಿದರು. ಅದಕ್ಕಾಗಿ ಇವರಿಗೆ ಒನಕೆ ಓಬವ್ವ ಎಂದು ಹೆಸರು ಕೊಟ್ಟಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಮೊದಲ ಮಹಿಳೆ. ಇವರು ಬೆಳಗಾವಿ ಜಿಲ್ಲೆಯ ಸಣ್ಣ ಗ್ರಾಮದಲ್ಲಿ ಜನಿಸಿ ಅಕ್ಟೋಬರ್ 23, 1778ರಲ್ಲಿ ಜನಿಸಿದರು. ಇವರು ದೇಸಾಯಿ ಮನೆತನದ ರಾಜ ಮಲ್ಲಸಜ್ಜನ ಮಡದಿಯಾಗಿದ್ದಾರೆ. ಮತ್ತು ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿದರು. ಇವರು ಕಿತ್ತೂರು ರಾಣಿ ಚೆನ್ನಮ್ಮರ ಬಲಗೈ ಬಂಟ ಎಂದು ಹೆಸರು ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇವರು ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ. ಇವರೆಲ್ಲರ ಬಗ್ಗೆ ನಮ್ಮ ಶಾಲೆಯ ಮಕ್ಕಳು ಕಿರುನಾಟಕ ಮತ್ತು ನೃತ್ಯವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಗಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಗಿದು. ಹಕ್ಕ ಬುಕ್ಕರು ಹಾಡಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ಎಲ್ಲರಿಗೂ ನಮಸ್ಕಾರ. ಕುಳಿತುಕೊಳ್ಳಿ. ಮಂತ್ರಿಗಳೇ, ಪ್ರಾರಂಭಿಸಿ. ಗುಡ್ ಮಾರ್ನಿಂಗ್ ಚೆನ್ನಮ್ಮ. ನಿಮ್ಮನ್ನು ನೋಡಬೇಕು ಎಂದು ತುಂಬಾ ದಿನಗಳಿಂದ ಕಾದಿದ್ದೆ. ಇವತ್ತು ಟೈಮ್ ಸಿಕ್ತು. ನಾನು ಇಲ್ಲಿಗೆ ಬಂದಿದ್ದು ನೀವು ಮಂಡ್ರೋಜ್ ಸಾಹೇಬ್ ಅವರ ಒಪ್ಪಿಗೆಯಂತೆ ಅವರಿಗೆ ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕಾಗಿ. ಏನೋ ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ಕಪ್ಪು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸ್ತೈತಿ, ಭೂಮಿ ಬೆಳೆ ಬೆಳಿತೈತಿ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ?
ಮಾಡಿದ್ದೀರಿ. ಇದರ ಪರಿಣಾಮ ಸರಿ ಇರಲ್ಲ. ಬಿ ಕೇರ್ಫುಲ್. ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನಗ? ಇಲ್ಲಿ ಕಟ್ಟಡ ಮಾಡೋ ಅಧಿಕಾರ ಇರುವುದು ನಮಗ, ನಿಮಗಲ್ಲ. ಏ ಠಾಕ್ರೆ, ಕನ್ನಡಿಗರ ಮನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದ ಕಲೆಗಳ ಬೀಡೈತಿ, ಅಂಜಿಕೆ ಮುದರ ನಾಡೈತಿ, ಕಿತ್ತೂರು ದೇಶಾಭಿಮಾನದ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀ ಜೀವ ಭಯ ತೋರಿಸ್ತಿ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ನೆಲಸಮವಾಯಿತು. ನಿಮ್ಮ ಕಂಪನಿಯವರಿಗೆ ನಿಲ್ಲಲು ಜಾಗ ಕೊಟ್ಟವರೇ ನಾವು. ಕಿತ್ತೂರು ಏನು ಅಪ್ಪ ತಾತ ಮಾಡಿಟ್ಟ ಆಸ್ತಿಯೇ. ನಿಮ್ಮಂತೆ ನಾವು ನಯವಂಚಕರಲ್ಲ. ಬದುಕೋ ಆಸೆ ನಿಮಗೂ ಇಲ್ಲ, ಉಳಿಸೋ ಆಸೆ ನಮಗೂ ಇಲ್ಲ. ನಿನಗೆ ಜೀವದಾನ ಮಾಡಿದೆ, ಹೋಗು. ಹರ ಹರ ಮಹಾದೇವ್. ಹಾಗಾದರೆ ನೀವು ಮೈಸೂರಿಗಾದ ಪರಿಸ್ಥಿತಿಯೇ ನಿಮಗೂ ಆಗಬೇಕು ಎಂದು ನೀವು ಡಿಸೈಡ್ ಮಾಡಿದ್ದೀರಿ. ನಮ್ಮ ಡಿಮ್ಯಾಂಡ್ಸ್ಗಳಿಗೆ ಒಪ್ಪಿದ ರಾಜರು ತಮ್ಮ ರಾಜ್ಯದಲ್ಲಿ ಆರಾಮಾಗಿದ್ದಾರೆ. ಒಪ್ಪದೆ ಇರುವವರು ಈಗ ನರಕ ಅನುಭವಿಸುತ್ತಿದ್ದಾರೆ. ನಿಮಗೆ ನರಕವೇ ಬೇಕಾದರೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಗುಡ್ ಬೈ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮನವರೇ! ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ!